ನಮಸ್ತೆ ಫ್ರೆಂಡ್ಸ್. ಇವತ್ತು ದೀಗುಜ್ಜೆ ಅಥವಾ ದೇವಿ ಹಲಸಿನಿಂದ ಒಂದು ಗಸಿ ತರಹದ ಅಡುಗೆ, ಅದು ಬೆಂದಿ ಅಂತ ಹೇಳ್ತೇವೆ ನಾವು, ಅದನ್ನು ಮಾಡಿ ತೋರಿಸ್ತಾ ಇದ್ದೇನೆ. ದೀಗುಜ್ಜೆಯಿಂದ ಸಾಂಬಾರು, ಪಲ್ಯ, ಮಜ್ಜಿಗೆ ಹುಳಿ, ಪೋಡಿ. ನಾನು ಅವತ್ತು ರವಾ ಫ್ರೈ ಮಾಡಿದ್ದೆ ಅಲ್ಲ, ಆ ರವಾ ಫ್ರೈ ನೋಡಿರ್ಬೋದು ಅಂದ್ಕೊಳ್ತೇನೆ. ರವಾ ಫ್ರೈ ಮಾಡಿದ್ದೆ, ಸಾಂಬಾರು ಮಾಡಿದ್ದೆ. ಅದೇ ರೀತಿ ಎಲ್ಲ ಅಡುಗೆಗಳನ್ನು ಮಾಡ್ತೇವೆ. ಅದು ಅನ್ನಕ್ಕೆ ಚೆನ್ನಾಗಿರ್ತದೆ ಅಥವಾ ಸಂಜೆ ಕಾಫಿ ತಿಂಡಿಗೆ ಚೆನ್ನಾಗಿರ್ತದೆ. ಆದರೆ ದೋಸೆಗೆ ಮಾಡುವಂಥ ಬೆಂದಿಯನ್ನು ಇವತ್ತು ಮಾಡಿ ತೋರಿಸ್ತಾ ಇದ್ದೇನೆ. ನಮ್ಮ ಮನೆ ಸ್ಪೆಷಲ್ ಅದು. ಕಡಿಮೆ ಮಸಾಲೆಗಳನ್ನು ಬಳಸಿ ಮಾಡುವಂಥ ಅಡುಗೆ. ಇದನ್ನು 1 ಪಾಟ್ ರೆಸಿಪಿ ಅಂತ ಹೇಳ್ಬೋದು. ಕುಕ್ಕರಲ್ಲಿ ಮಾಡಿ ತಕ್ಷಣಕ್ಕೆ ಬಳಸ್ಬೋದು. ಮಾಡ್ತಾ ಹೇಳ್ತೇನೆ ನಾನು. ಅದು ಈರುಳ್ಳಿಯನ್ನು ಕೂಡ ಇದರಲ್ಲಿ ಬಳಸ್ಕೊಳ್ಬೋದು, ಒಗ್ಗರಣೆ ಹಾಕಿ. ಇದರ ಜೊತೆ ಇದರ ಬದಲಾಗಿ, ದೀಗುಜ್ಜೆಯ ಬದಲಾಗಿ ಆಲೂಗಡ್ಡೆಯಿಂದ ಕೂಡ ಇದೇ ರೀತಿ ಮಾಡ್ಬೋದು. ಗೆಣಸಿನಿಂದ ಕೂಡ ಇದೇ ರೀತಿಯ ಬೆಂದಿಯನ್ನು ಮಾಡ್ಕೊಳ್ಬೋದು. ಇದು ದೀಗುಜ್ಜೆ ಅಂತ, ದೀವಿ ಹಲಸು ಅಂತಲೂ ಹೇಳ್ತಾರೆ. ಕರಾವಳಿಯ ಒಂದು ವಿಶೇಷ ತರಕಾರಿ. ತುಂಬಷ್ಟು ಜನ ಬಹಳ ಇಷ್ಟಪಡ್ತಾರೆ. ಇದೊಂದೆರಡು ಕೆಲವು ಸೀಸನಲ್ಲಿ ತುಂಬ ಆಗ್ತದೆ. ಇದೀಗ ತುಂಬ ಬಲ್ತಿದೆ, ಸಾಧಾರಣ ಬಲ್ತಿದೆ, ಚೆನ್ನಾಗಿದೆ. ಕೊಯ್ತೀರಾ? ಕೊಯ್ತೇನೆ. ಸಣ್ಣ ಗಿಡ ಅಲ್ಲ ಇದು, ತೆಗಿಲಿಕ್ಕೆ ಸುಲಭ. ಹೌದು, ಇದು ಕೈಯಲ್ಲೇ ಸಿಕ್ಕುವ ಎತ್ತರದಲ್ಲಿ ಇದ್ದಿರೋದ್ರಿಂದ ಕೊಯ್ಲಿಕ್ಕೆ ಸುಲಭ ಆಯಿತು. ನೆಟ್ಟು 3 ವರ್ಷ ಆಯ್ತಲ್ಲ ನಾವು ನೆಟ್ಟು? ಹಾಂ, ಇದಕ್ಕೊಂದು 3 ವರ್ಷ ಆಯ್ತು ಈ ಗಿಡಕ್ಕೆ. ಈ ದೀಗುಜ್ಜೆದ್ದು ಪೋಡಿ, ರವಾ ಫ್ರೈ ಎಲ್ಲ ಸೂಪರ್. ಎಲ್ಲರೂ ಇಷ್ಟಪಡ್ತಾರೆ, ತುಂಬ ಇಷ್ಟಪಡ್ತಾರೆ, ಎಲ್ಲ ಕಡೆ ಮಾಡ್ತಾರೆ. ಹಾಗೆ ಇನ್ನೊಂದು ಮಾಡ್ಲಿಕ್ಕೆ ಬರ್ತದೆ. ನಿಮಗೆ ಯಾವ್ದು ಇಷ್ಟ ಇದರಲ್ಲಿ? ಅದೇ ದೋಸೆಗಳಿಗೆಲ್ಲ ಸೇರಿಸ್ಕೊಂಡು ತಿನ್ನುವಂಥ ಒಂದು ಗಸಿ, ಒಂದು ಬೆಂದಿ. ಪೋಡಿ ಇಷ್ಟ ಇಲ್ವಾ? ಪೋಡಿನೂ ಇಷ್ಟ, ಬೆಂದಿ ತುಂಬ ಇಷ್ಟ. ದೀಗುಜ್ಜೆ ಪಲ್ಯ, ಸಾಂಬಾರು, ಪೋಡಿ, ರವಾ ಫ್ರೈ, ಬೆಂದಿ ಎಲ್ಲವೂ ಚೆನ್ನಾಗಿರ್ತದೆ, ತುಂಬ ಇಷ್ಟ ಆಗುತ್ತೆ. ಇವತ್ತು ನಾನು ಅದರಿಂದ ಬೆಂದಿ ಮಾಡ್ತಾ ಇದ್ದೇನೆ. ಪೋಡಿ ಇನ್ನೊಂದು ದಿವಸ ಮಾಡುವ, ಆಗ್ಬೋದು. ಅಲ್ಲಿ ಉಂಟಲ್ಲ ಬೇರೆ. ಮೊದಲಿಗೆ ದೀಗುಜ್ಜೆಯ ಹೊರಗಿನ ಸಿಪ್ಪೆಯನ್ನು ಮತ್ತು ಅದರ ಒಳಭಾಗವನ್ನು ಕೆತ್ತಿ ಕ್ಲೀನ್ ಮಾಡಿಕೊಳ್ಬೇಕು. ಸಾಂಬಾರು, ಪಲ್ಯ ಎಲ್ಲ ಮಾಡುವಾಗ ಇದರ ಹೊರಗಿನ ಸಿಪ್ಪೆ ಇದ್ದರೆ ಏನು ತೊಂದರೆ ಇಲ್ಲ. ಇದಕ್ಕೆ ಮಾತ್ರ ನಾವು ಹೊರಗಿನ ಸಿಪ್ಪೆಯನ್ನು ತಗೊಳ್ಳೇಬೇಕು. ಸಿಪ್ಪೆ ತೆಗೆದ ಮೇಲೆ ನೀರಲ್ಲಿ ಹಾಕಿ ಇಟ್ಕೊಂಡ್ರೆ ಇದರ ಒಗರಿನ ಅಂಶ ಇಲ್ಲವಾಗ್ತದೆ. ಆಮೇಲೆ ಸಣ್ಣದಾಗಿ ಇದನ್ನು ಹೆಚ್ಚಿಕೊಳ್ಬೇಕು. ಹೆಚ್ಚಿದ ದೀಗುಜ್ಜೆಯೊಂದಿಗೆ ನಾನು ಮಸಾಲೆಯಾಗಿ ಅರಸಿನ ಪುಡಿ, ಅಚ್ಚ ಖಾರದ ಪುಡಿ, ಬೆಲ್ಲ ಒಂದು ಸ್ವಲ್ಪ, ಸಾಸಿವೆ ಮತ್ತು ಮೆಣಸು ಒಗ್ಗರಣೆಗೆ, ಆಮೇಲೆ ಸ್ವಲ್ಪ ತೆಂಗಿನ ಎಣ್ಣೆ ತಗೊಂಡಿದ್ದೇನೆ, ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಸ್ವಲ್ಪ ಕರಿಬೇವು. ಇಷ್ಟು ಸಾಮಗ್ರಿಗಳನ್ನು ಉಪಯೋಗ ಮಾಡ್ತೇನೆ. ತೆಂಗಿನಕಾಯಿ ರುಬ್ಬಿ ಹಾಕಲಿಕ್ಕಿಲ್ಲ, ಇದಕ್ಕೆ ಸಣ್ಣದಾಗಿ ತುರಿದಂಥ ತೆಂಗಿನಕಾಯಿ ತುರಿಯನ್ನು ಹಾಕ್ತೇನೆ. ಅದರೊಂದಿಗೆ ಈರುಳ್ಳಿಯನ್ನು ಕೂಡ ನಾವು ಇದರಲ್ಲಿ ಆಪ್ಷನಲ್ ಆಗಿ ಬಳಸ್ಕೊಳ್ಬೋದು. ಬೆಂದಿಯನ್ನು ಕುಕ್ಕರಲ್ಲೇ ಮಾಡ್ತಾ ಇದ್ದೇನೆ. ಕುಕ್ಕರ್ ಬಿಸಿಯಾದಾಗ ತೆಂಗಿನ ಎಣ್ಣೆ ಹಾಕ್ಕೊಳ್ತೇನೆ. ಆಮೇಲೆ ಸಾಸಿವೆ, ಒಣಮೆಣಸು ಹಾಕ್ತಾ ಇದ್ದೇನೆ.
ಕರಿಬೇವು ಕೂಡ ಹಾಕ್ಕೊಂಡ್ಬಿಡ್ತೇನೆ ಈಗಲೇ. ಹೆಚ್ಚಿದ ದೀಗುಜ್ಜೆಯನ್ನು ಹಾಕ್ಕೊಳ್ತೇನೆ. ಈಗ ಉಪ್ಪು ರುಚಿಗೆ ತಕ್ಕಷ್ಟು, ಅರಸಿನ ಪುಡಿ, ಅಚ್ಚ ಖಾರದ ಪುಡಿ. ಖಾರಕ್ಕೆ ಖಾರದ ಪುಡಿ ಮಾತ್ರ ಹಾಕ್ತಾ ಇದ್ದೇನೆ. ಬೇಕಿದ್ದರೆ ಹಸಿಮೆಣಸನ್ನು ಕೂಡ ಸೇರಿಸ್ಕೊಳ್ಬೋದು. ಸ್ವಲ್ಪವೇ ಸ್ವಲ್ಪ ಬೆಲ್ಲವನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ. ಚೆನ್ನಾಗಿ ಮಿಶ್ರ ಮಾಡಿ ಬೇಕಾದಷ್ಟು ನೀರನ್ನು ಸೇರಿಸ್ಕೊಂಡು ಇದನ್ನು ಕುಕ್ಕರ್ ಮುಚ್ಚಿ 3 ರಿಂದ 4 ವಿಸಿಲ್ ಮಾಡುವಷ್ಟು ಬೇಯಿಸ್ಕೊಳ್ಬೇಕು. ಹೋಳುಗಳು ಚೆನ್ನಾಗಿ ಬೆಂದಿವೆ. ಈಗ ತೆಂಗಿನಕಾಯಿ ತುರಿಯನ್ನು ಹಾಕ್ತಾ ಇದ್ದೇನೆ. ನೀರು ಕಡಿಮೆ ಆಯಿತು ಅಂತಂದರೆ ಬೇಕಾದರೆ ಸ್ವಲ್ಪ ಸೇರಿಸ್ಕೊಳ್ಬೋದು. ಒಂದು ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿ ಒಗ್ಗರಣೆ ಮಾಡಿ ಹಾಕ್ಕೊಳ್ಬೋದು. ಅದು ಒಂಥರ ರೀತಿಯಲ್ಲಿ ಚೆನ್ನಾಗಿ ಆಗ್ತದೆ. ಒಗ್ಗರಣೆ ಮಾಡುವಾಗ ಸಾಸಿವೆಯನ್ನು ಕೂಡ ಬೇಕಾದರೆ ಹಾಕ್ಕೊಳ್ಬೋದು. ಇವತ್ತು ಇದನ್ನು ನಾನು ನೀರು ದೋಸೆ ಜೊತೆ ಮಾಡ್ತಾ ಇದ್ದೇನೆ. ನೀರು ದೋಸೆಗೆ ಇದು ಬೆಸ್ಟ್ ಕಾಂಬಿನೇಷನ್. ಫ್ರೆಂಡ್ಸ್, ಈ ಅಡುಗೆ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೇನೆ. ಇಷ್ಟ ಆದರೆ ಒಂದು ಲೈಕ್ ಒತ್ತಿ, ಜೊತೆಗೆ ಶೇರ್ ಮಾಡುವುದನ್ನು ಮರಿಬೇಡಿ. ನಾನು ತುಂಬ ಸಭೆ ಸಮಾರಂಭಗಳಿಗೆ, ಮದುವೆ ಇತ್ಯಾದಿ ಕಾರ್ಯಕ್ರಮಗಳಿಗೆ ಹೋದಾಗ ಪುಟಾಣಿ ಮಕ್ಕಳಿಂದ ಹಿಡಿದು ತುಂಬ ಜನ ಬಂದು ನಿಮ್ಮ ಅಕ್ಷಯ ಪಾತ್ರೆ ನಮಗೆ ಇಷ್ಟ ಆಗ್ತದೆ, ಫಾಲೋ ಮಾಡ್ತೇವೆ, ಜೊತೆಗೆ ಲೈಕ್ ಶೇರ್ ಕೂಡ ಮಾಡ್ತೇವೆ ಅಂತೆಲ್ಲ ಹೇಳ್ತಾರೆ. ತುಂಬ ಖುಷಿ ಆಗ್ತದೆ. ಎಲ್ರಿಗೂ ಪ್ರೋತ್ಸಾಹ ಮಾಡುವ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.